ರೋಗಿಗಳನ್ನ ಸಾಗಿಸೋ ಆಂಬ್ಯುಲೆನ್ಸ್ನಲ್ಲಿ ಚೇರ್ ಬಂದಿದೆ. ಆಂಬ್ಯುಲೆನ್ಸ್ನಲ್ಲಿ ಚೇರ್ ಸಾಗಾಟ ಮಾಡಿದ್ದಕ್ಕೆ ಸಾರ್ವಜನಿಕರು ಸಿಟ್ಟಾಗಿದ್ದಾರೆ. ಅಪಘಾತಗಳು ನಡೆದಾಗ ಆಂಬ್ಯುಲೆನ್ಸ್ಗಳು ಸಿಗೋದೇ ಇಲ್ಲ. ಈಗ ಚೇರ್ ಸಾಗಾಟಕ್ಕೆ ಆಂಬ್ಯುಲೆನ್ಸ್ ಬಳಕೆನಾ ಅಂತ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಯಿಂದ ಮಹಾ ಎಡವಟ್ಟು ನಡೆದು ಹೋಗಿದೆ. ತರಾಸು ರಂಗಮಂದಿರದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆ ಕಾರ್ಯಕ್ರಮಕ್ಕೆ ಆಂಬ್ಯುಲೆನ್ಸ್ನಲ್ಲಿ ಚೇರ್ ತಂದಿದ್ದಾರಂತೆ ಸಿಬ್ಬಂದಿ. ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ವಿರುದ್ಧ ಸಾರ್ವಜನಿಕರು ಸಿಟ್ಟಾಗಿದ್ದಾರೆ, ಆಕ್ರೋಶ ಹೊರಹಾಕ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ರಿ. ಆಂಬ್ಯುಲೆನ್ಸ್ ತುರ್ತು ಸೇವೆ. ರೋಗಿಗಳಿಗೆ ಸಮಸ್ಯೆ ಆದಾಗ ತತ್ಕ್ಷಣಕ್ಕೆ ಸಿಗಬೇಕಾದಂಥ ಆಂಬ್ಯುಲೆನ್ಸ್, ಅದರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆ ಕಾರ್ಯಕ್ರಮಕ್ಕೆ ಚೇರ್ ಸಾಗಾಟ ಮಾಡೋದಕ್ಕೆ ಬಳಕೆ ಆಗ್ಬಿಟ್ಟಿದೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಸಮಟೈಮ್ಸ್ ಹೌದು, ನಾವೇ ಎಷ್ಟೋ ಬಾರಿ ಸುದ್ದಿ ಮಾಡ್ತೀವಿ, ಕರೆ ಮಾಡಿದ್ರು ಕೂಡ ಆಂಬ್ಯುಲೆನ್ಸ್ ಸಿಗ್ಲಿಲ್ಲ, ಒಂದು ಜೀವ ಹೋಯ್ತು, ರೋಗಿಗಳು ಪರದಾಡಿದ್ರು ಅಂತ. ಈಗ ಕಾರ್ಯಕ್ರಮಕ್ಕೆ ಇದ್ರಲ್ಲಿ ಚೇರ್ ಸಾಗಾಟ ಮಾಡೋಕೆ ಆಂಬ್ಯುಲೆನ್ಸ್ ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ಏನ್ ಹೇಳ್ಬೇಕು? ಶ್ರುತಿ, ಏನಂದ್ರೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲವೂ ಕೂಡ ಅವ್ಯವಸ್ಥೆ ಅಂತ ಹೇಳ್ಬಿಟ್ಟು ನಾವೆಷ್ಟೋ ಬಾರಿ ಸುದ್ದಿಗಳನ್ನ ಮಾಡಿರ್ತೀವಿ. ಈಗ ಯಾಕಂದ್ರೆ ನಿನ್ನೆಷ್ಟೇ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಗಳು ತಾರಾಸು ರಂಗಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿರ್ತಾರೆ. ಅಲ್ಲಿ ಚೇರ್ಗಳು, ಸಾಮಾನ್ಯವಾಗಿ ಚೇರ್ಗಳು ಕಡಿಮೆ ಬಿದ್ದಿತ್ತು ಅಂತ ಹೇಳ್ಬಿಟ್ಟು ಜಿಲ್ಲಾ ಆಸ್ಪತ್ರೆಯಲ್ಲಿ ಇರುವಂತಹ ಚೇರ್ಗಳನ್ನ ಅದೇ ಆಂಬ್ಯುಲೆನ್ಸ್ ನಲ್ಲೇ ಸುಮಾರು ಚೇರ್ಗಳನ್ನ ಇಟ್ಟು ಅಲ್ಲಿದ್ದ ಸುಮಾರು ಒಂದು 300 ಮೀಟರ್ ದೂರದಲ್ಲಿರುವಂತ ತಾರಾಸು ರಂಗಮಂದಿರಕ್ಕೆ ಆಂಬ್ಯುಲೆನ್ಸ್ ನಲ್ಲಿ ಸಾಗಾಟ ಮಾಡ್ತಾರೆ. ಯಾಕಂದ್ರೆ ಅಲ್ಲಿಗೆ ಸಾಕಷ್ಟು ಸಾರ್ವಜನಿಕ ವೆಹಿಕಲ್ ಕೂಡ ಸಿಗುತ್ತೆ. ಈ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಇಲ್ಲಿ ಪ್ರಶ್ನೆ ಹೇಳ್ತದೆ. ಯಾಕಂದ್ರೆ ಎಷ್ಟೋ ಬಾರಿ ಪ್ರೆಗ್ನೆನ್ಸಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಇಲ್ಲ ಅಪಘಾತ ಆದಂತಹ ಸಮಯದಲ್ಲಿ ಆಗಿರ್ಬೋದು, ಇಲ್ಲ ಅಂದ್ರೆ ತುರ್ತಾಗಿ ಈ ಜಿಲ್ಲಾ ಆಸ್ಪತ್ರೆಯಿಂದ ಮತ್ತೊಂದು ಬೇರೆ ದಾವಣಗೆರೆಗೋ ಇಲ್ಲ ತುಮಕೂರಿಗೋ ಈ ತರ ಬೆಂಗಳೂರಿಗೋ ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಗಳ ಕೊರತೆ ಎದ್ದು ಕಾಣ ಬರುತ್ತದೆ. ಅಂತಹ ಸಮಯದಲ್ಲೂ ಕೂಡ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೋಗಿಗಳನ್ನ ಸಾಗಿಸೋ ಆಂಬ್ಯುಲೆನ್ಸ್ನಲ್ಲಿ ಚೇರ್ ಬಂದಿದೆ. ಆಂಬ್ಯುಲೆನ್ಸ್ನಲ್ಲಿ ಚೇರ್ ಸಾಗಾಟ ಮಾಡಿದ್ದಕ್ಕೆ ಸಾರ್ವಜನಿಕರು ಸಿಟ್ಟಾಗಿದ್ದಾರೆ. ಅಪಘಾತಗಳು ನಡೆದಾಗ ಆಂಬ್ಯುಲೆನ್ಸ್ಗಳು ಸಿಗೋದೇ ಇಲ್ಲ. ಈಗ ಚೇರ್ ಸಾಗಾಟಕ್ಕೆ ಆಂಬ್ಯುಲೆನ್ಸ್ ಬಳಕೆನಾ ಅಂತ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಯಿಂದ ಮಹಾ ಎಡವಟ್ಟು ನಡೆದು ಹೋಗಿದೆ. ತರಾಸು ರಂಗಮಂದಿರದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆ ಕಾರ್ಯಕ್ರಮಕ್ಕೆ ಆಂಬ್ಯುಲೆನ್ಸ್ನಲ್ಲಿ ಚೇರ್ ತಂದಿದ್ದಾರಂತೆ ಸಿಬ್ಬಂದಿ. ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ವಿರುದ್ಧ ಸಾರ್ವಜನಿಕರು ಸಿಟ್ಟಾಗಿದ್ದಾರೆ, ಆಕ್ರೋಶ ಹೊರಹಾಕ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ರಿ. ಆಂಬ್ಯುಲೆನ್ಸ್ ತುರ್ತು ಸೇವೆ. ರೋಗಿಗಳಿಗೆ ಸಮಸ್ಯೆ ಆದಾಗ ತತ್ಕ್ಷಣಕ್ಕೆ ಸಿಗಬೇಕಾದಂಥ ಆಂಬ್ಯುಲೆನ್ಸ್, ಅದರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆ ಕಾರ್ಯಕ್ರಮಕ್ಕೆ ಚೇರ್ ಸಾಗಾಟ ಮಾಡೋದಕ್ಕೆ ಬಳಕೆ ಆಗ್ಬಿಟ್ಟಿದೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಸಮಟೈಮ್ಸ್ ಹೌದು, ನಾವೇ ಎಷ್ಟೋ ಬಾರಿ ಸುದ್ದಿ ಮಾಡ್ತೀವಿ, ಕರೆ ಮಾಡಿದ್ರು ಕೂಡ ಆಂಬ್ಯುಲೆನ್ಸ್ ಸಿಗ್ಲಿಲ್ಲ, ಒಂದು ಜೀವ ಹೋಯ್ತು, ರೋಗಿಗಳು ಪರದಾಡಿದ್ರು ಅಂತ. ಈಗ ಕಾರ್ಯಕ್ರಮಕ್ಕೆ ಇದ್ರಲ್ಲಿ ಚೇರ್ ಸಾಗಾಟ ಮಾಡೋಕೆ ಆಂಬ್ಯುಲೆನ್ಸ್ ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ಏನ್ ಹೇಳ್ಬೇಕು? ಶ್ರುತಿ, ಏನಂದ್ರೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲವೂ ಕೂಡ ಅವ್ಯವಸ್ಥೆ ಅಂತ ಹೇಳ್ಬಿಟ್ಟು ನಾವೆಷ್ಟೋ ಬಾರಿ ಸುದ್ದಿಗಳನ್ನ ಮಾಡಿರ್ತೀವಿ. ಈಗ ಯಾಕಂದ್ರೆ ನಿನ್ನೆಷ್ಟೇ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಗಳು ತಾರಾಸು ರಂಗಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿರ್ತಾರೆ. ಅಲ್ಲಿ ಚೇರ್ಗಳು, ಸಾಮಾನ್ಯವಾಗಿ ಚೇರ್ಗಳು ಕಡಿಮೆ ಬಿದ್ದಿತ್ತು ಅಂತ ಹೇಳ್ಬಿಟ್ಟು ಜಿಲ್ಲಾ ಆಸ್ಪತ್ರೆಯಲ್ಲಿ ಇರುವಂತಹ ಚೇರ್ಗಳನ್ನ ಅದೇ ಆಂಬ್ಯುಲೆನ್ಸ್ ನಲ್ಲೇ ಸುಮಾರು ಚೇರ್ಗಳನ್ನ ಇಟ್ಟು ಅಲ್ಲಿದ್ದ ಸುಮಾರು ಒಂದು 300 ಮೀಟರ್ ದೂರದಲ್ಲಿರುವಂತ ತಾರಾಸು ರಂಗಮಂದಿರಕ್ಕೆ ಆಂಬ್ಯುಲೆನ್ಸ್ ನಲ್ಲಿ ಸಾಗಾಟ ಮಾಡ್ತಾರೆ. ಯಾಕಂದ್ರೆ ಅಲ್ಲಿಗೆ ಸಾಕಷ್ಟು ಸಾರ್ವಜನಿಕ ವೆಹಿಕಲ್ ಕೂಡ ಸಿಗುತ್ತೆ. ಈ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಇಲ್ಲಿ ಪ್ರಶ್ನೆ ಹೇಳ್ತದೆ. ಯಾಕಂದ್ರೆ ಎಷ್ಟೋ ಬಾರಿ ಪ್ರೆಗ್ನೆನ್ಸಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಇಲ್ಲ ಅಪಘಾತ ಆದಂತಹ ಸಮಯದಲ್ಲಿ ಆಗಿರ್ಬೋದು, ಇಲ್ಲ ಅಂದ್ರೆ ತುರ್ತಾಗಿ ಈ ಜಿಲ್ಲಾ ಆಸ್ಪತ್ರೆಯಿಂದ ಮತ್ತೊಂದು ಬೇರೆ ದಾವಣಗೆರೆಗೋ ಇಲ್ಲ ತುಮಕೂರಿಗೋ ಈ ತರ ಬೆಂಗಳೂರಿಗೋ ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಗಳ ಕೊರತೆ ಎದ್ದು ಕಾಣ ಬರುತ್ತದೆ. ಅಂತಹ ಸಮಯದಲ್ಲೂ ಕೂಡ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೋಗಿಗಳನ್ನ ಸಾಗಿಸೋ ಆಂಬ್ಯುಲೆನ್ಸ್ನಲ್ಲಿ ಚೇರ್ ಬಂದಿದೆ. ಆಂಬ್ಯುಲೆನ್ಸ್ನಲ್ಲಿ ಚೇರ್ ಸಾಗಾಟ ಮಾಡಿದ್ದಕ್ಕೆ ಸಾರ್ವಜನಿಕರು ಸಿಟ್ಟಾಗಿದ್ದಾರೆ. ಅಪಘಾತಗಳು ನಡೆದಾಗ ಆಂಬ್ಯುಲೆನ್ಸ್ಗಳು ಸಿಗೋದೇ ಇಲ್ಲ. ಈಗ ಚೇರ್ ಸಾಗಾಟಕ್ಕೆ ಆಂಬ್ಯುಲೆನ್ಸ್ ಬಳಕೆನಾ ಅಂತ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ.
ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಯಿಂದ ಮಹಾ ಎಡವಟ್ಟು ನಡೆದು ಹೋಗಿದೆ. ತರಾಸು ರಂಗಮಂದಿರದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆ ಕಾರ್ಯಕ್ರಮಕ್ಕೆ ಆಂಬ್ಯುಲೆನ್ಸ್ನಲ್ಲಿ ಚೇರ್ ತಂದಿದ್ದಾರಂತೆ ಸಿಬ್ಬಂದಿ. ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ವಿರುದ್ಧ ಸಾರ್ವಜನಿಕರು ಸಿಟ್ಟಾಗಿದ್ದಾರೆ, ಆಕ್ರೋಶ ಹೊರಹಾಕ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ರಿ. ಆಂಬ್ಯುಲೆನ್ಸ್ ತುರ್ತು ಸೇವೆ, ರೋಗಿಗಳಿಗೆ ಸಮಸ್ಯೆ ಆದಾಗ ತತ್ಕ್ಷಣಕ್ಕೆ ಸಿಗಬೇಕಾದಂತ ಆಂಬ್ಯುಲೆನ್ಸ್, ಅದರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆ ಕಾರ್ಯಕ್ರಮಕ್ಕೆ ಚೇರ್ ಸಾಗಾಟ ಮಾಡೋದಕ್ಕೆ ಬಳಕೆ ಆಗ್ಬಿಟ್ಟಿದೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಸಮಟೈಮ್ಸ್ ಹೌದು, ನಾವೇ ಎಷ್ಟೋ ಬಾರಿ ಸುದ್ದಿ ಮಾಡ್ತೀವಿ, ಕರೆ ಮಾಡಿದ್ರು ಕೂಡ ಆಂಬ್ಯುಲೆನ್ಸ್ ಸಿಗ್ಲಿಲ್ಲ, ಒಂದು ಜೀವ ಹೋಯ್ತು, ರೋಗಿಗಳು ಪರದಾಡಿದ್ರು ಅಂತ. ಈಗ ಕಾರ್ಯಕ್ರಮಕ್ಕೆ ಇದ್ರಲ್ಲಿ ಚೇರ್ ಸಾಗಾಟ ಮಾಡೋಕೆ ಆಂಬ್ಯುಲೆನ್ಸ್ ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ಏನ್ ಹೇಳ್ಬೇಕು? ಶ್ರುತಿ, ಏನಂದ್ರೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲವೂ ಕೂಡ ಅವ್ಯವಸ್ಥೆ ಅಂತ ಹೇಳ್ಬಿಟ್ಟು ನಾವೆಷ್ಟೋ ಬಾರಿ ಸುದ್ದಿಗಳನ್ನ ಮಾಡಿರ್ತೀವಿ. ಈಗ ಯಾಕಂದ್ರೆ ನಿನ್ನೆ ಅಷ್ಟೇ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಗಳು ತಾರಾಸು ರಂಗಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿರ್ತಾರೆ. ಅಲ್ಲಿ ಚೇರ್ಗಳು, ಸಾಮಾನ್ಯವಾಗಿ ಚೇರ್ಗಳು ಕಡಿಮೆ ಬಿದ್ದಿತ್ತು ಅಂತ ಹೇಳ್ಬಿಟ್ಟು ಜಿಲ್ಲಾ ಆಸ್ಪತ್ರೆಯಲ್ಲಿ ಇರುವಂತಹ ಚೇರ್ಗಳನ್ನ ಅದೇ ಆಂಬ್ಯುಲೆನ್ಸ್ ನಲ್ಲೇ ಸುಮಾರು ಚೇರ್ಗಳನ್ನ ಇಟ್ಟು ಅಲ್ಲಿದ್ದ ಸುಮಾರು ಒಂದು 300 ಮೀಟರ್ ದೂರದಲ್ಲಿರುವಂತ ತಾರಾಸು ರಂಗಮಂದಿರಕ್ಕೆ ಆಂಬ್ಯುಲೆನ್ಸ್ ನಲ್ಲಿ ಸಾಗಾಟ ಮಾಡ್ತಾರೆ. ಯಾಕಂದ್ರೆ ಅಲ್ಲಿಗೆ ಸಾಕಷ್ಟು ಸಾರ್ವಜನಿಕ ವೆಹಿಕಲ್ ಕೂಡ ಸಿಗುತ್ತೆ. ಈ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಎಷ್ಟೋ ಬಾರಿ ಏನು ಪ್ರೆಗ್ನೆನ್ಸಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಇಲ್ಲ ಅಪಘಾತ ಆದಂತಹ ಸಮಯದಲ್ಲಿ ಆಗಿರ್ಬೋದು, ಇಲ್ಲ ಅಂದ್ರೆ ತುರ್ತಾಗಿ ಈ ಜಿಲ್ಲಾ ಆಸ್ಪತ್ರೆಯಿಂದ ಮತ್ತೊಂದು ಬೇರೆ ದಾವಣಗೆರೆಗೋ ಇಲ್ಲ ತುಮಕೂರಿಗೋ ಈ ತರ ಬೆಂಗಳೂರಿಗೋ ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಗಳ ಕೊರತೆ ಎದ್ದು ಕಾಣ್ ಬರುತ್ತದೆ. ಅಂತಹ ಸಮಯದಲ್ಲೂ ಕೂಡ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೋಗಿಗಳನ್ನ ಸಾಗಿಸೋ ಆಂಬ್ಯುಲೆನ್ಸ್ ನಲ್ಲಿ ಚೇರ್ ಬಂದಿದೆ. ಆಂಬ್ಯುಲೆನ್ಸ್ ನಲ್ಲಿ ಚೇರ್ ಸಾಗಾಟ ಮಾಡಿದ್ದಕ್ಕೆ ಸಾರ್ವಜನಿಕರು ಸಿಟ್ಟಾಗಿದ್ದಾರೆ. ಅಪಘಾತಗಳು ನಡೆದಾಗ ಆಂಬ್ಯುಲೆನ್ಸ್ಗಳು ಸಿಗೋದೇ ಇಲ್ಲ, ಈಗ ಚೇರ್ ಸಾಗಾಟಕ್ಕೆ ಆಂಬ್ಯುಲೆನ್ಸ್ ಬಳಕೆನಾ ಅಂತ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಯಿಂದ ಮಹಾ ಎಡವಟ್ಟು ನಡೆದು ಹೋಗಿದೆ. ತರಾಸು ರಂಗಮಂದಿರದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆ ಕಾರ್ಯಕ್ರಮಕ್ಕೆ ಆಂಬ್ಯುಲೆನ್ಸ್ನಲ್ಲಿ ಚೇರ್ ತಂದಿದ್ದಾರಂತೆ ಸಿಬ್ಬಂದಿ. ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ವಿರುದ್ಧ ಸಾರ್ವಜನಿಕರು ಸಿಟ್ಟಾಗಿದ್ದಾರೆ, ಆಕ್ರೋಶ ಹೊರಹಾಕ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ರಿ. ಆಂಬ್ಯುಲೆನ್ಸ್ ತುರ್ತು ಸೇವೆ, ರೋಗಿಗಳಿಗೆ ಸಮಸ್ಯೆ ಆದಾಗ ತತ್ಕ್ಷಣಕ್ಕೆ ಸಿಗಬೇಕಾದಂತ ಆಂಬ್ಯುಲೆನ್ಸ್, ಅದರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆ ಕಾರ್ಯಕ್ರಮಕ್ಕೆ ಚೇರ್ ಸಾಗಾಟ ಮಾಡೋದಕ್ಕೆ ಬಳಕೆ ಆಗ್ಬಿಟ್ಟಿದೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಸಮಟೈಮ್ಸ್ ಹೌದು, ನಾವೇ ಎಷ್ಟೋ ಬಾರಿ ಸುದ್ದಿ ಮಾಡ್ತೀವಿ, ಕರೆ ಮಾಡಿದ್ರು ಕೂಡ ಆಂಬ್ಯುಲೆನ್ಸ್ ಸಿಗ್ಲಿಲ್ಲ, ಒಂದು ಜೀವ ಹೋಯ್ತು, ರೋಗಿಗಳು ಪರದಾಡಿದ್ರು ಅಂತ. ಈಗ ಕಾರ್ಯಕ್ರಮಕ್ಕೆ ಇದ್ರಲ್ಲಿ ಚೇರ್ ಸಾಗಾಟ ಮಾಡೋಕೆ ಆಂಬ್ಯುಲೆನ್ಸ್ ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ಏನ್ ಹೇಳ್ಬೇಕು? ಶ್ರುತಿ, ಏನಂದ್ರೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲವೂ ಕೂಡ ಅವ್ಯವಸ್ಥೆ ಅಂತ ಹೇಳ್ಬಿಟ್ಟು ನಾವೆಷ್ಟೋ ಬಾರಿ ಸುದ್ದಿಗಳನ್ನ ಮಾಡಿರ್ತೀವಿ. ಈಗ ಯಾಕಂದ್ರೆ ನಿನ್ನೆ ಅಷ್ಟೇ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಗಳು ತಾರಾಸು ರಂಗಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿರ್ತಾರೆ. ಅಲ್ಲಿ ಚೇರ್ಗಳು, ಸಾಮಾನ್ಯವಾಗಿ ಚೇರ್ಗಳು ಕಡಿಮೆ ಬಿದ್ದಿತ್ತು ಅಂತ ಹೇಳ್ಬಿಟ್ಟು ಜಿಲ್ಲಾ ಆಸ್ಪತ್ರೆಯಲ್ಲಿ ಇರುವಂತಹ ಚೇರ್ಗಳನ್ನ ಅದೇ ಆಂಬ್ಯುಲೆನ್ಸ್ ನಲ್ಲೇ ಸುಮಾರು ಚೇರ್ಗಳನ್ನ ಇಟ್ಟು ಅಲ್ಲಿದ್ದ ಸುಮಾರು ಒಂದು 300 ಮೀಟರ್ ದೂರದಲ್ಲಿರುವಂತ ತಾರಾಸು ರಂಗಮಂದಿರಕ್ಕೆ ಆಂಬ್ಯುಲೆನ್ಸ್ ನಲ್ಲಿ ಸಾಗಾಟ ಮಾಡ್ತಾರೆ. ಯಾಕಂದ್ರೆ ಅಲ್ಲಿಗೆ ಸಾಕಷ್ಟು ಸಾರ್ವಜನಿಕ ವೆಹಿಕಲ್ ಕೂಡ ಸಿಗುತ್ತೆ. ಈ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಎಷ್ಟೋ ಬಾರಿ ಏನು ಪ್ರೆಗ್ನೆನ್ಸಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಇಲ್ಲ ಅಪಘಾತ ಆದಂತಹ ಸಮಯದಲ್ಲಿ ಆಗಿರ್ಬೋದು, ಇಲ್ಲ ಅಂದ್ರೆ ತುರ್ತಾಗಿ ಈ ಜಿಲ್ಲಾ ಆಸ್ಪತ್ರೆಯಿಂದ ಮತ್ತೊಂದು ಬೇರೆ ದಾವಣಗೆರೆಗೋ ಇಲ್ಲ ತುಮಕೂರಿಗೋ ಈ ತರ ಬೆಂಗಳೂರಿಗೋ ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಗಳ ಕೊರತೆ ಎದ್ದು ಕಾಣ್ ಬರುತ್ತದೆ. ಅಂತಹ ಸಮಯದಲ್ಲೂ ಕೂಡ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.